ಶಾಸಕ ಮುನಿರತ್ನ ಮೇಲೆ ಮೊಟ್ಟೆ ಎಸೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದಂತಹ ಡಿಕೆ ಶಿವಕುಮಾರ್, ನನಗೂ ಈ ಘಟನೆಗೂ ಸಂಬಂಧನೇ ಇಲ್ಲ, ನನಗೂ ಈಗಲೇ ಗೊತ್ತಾಗ್ತಾ ಇರೋದು, ಇದ್ರ ಬಗ್ಗೆ ವಿಚಾರ ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಡಿಕೆ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್? ಆ ಇನ್ಸಿಡೆಂಟ್ 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ಕುಸುಮಾ ಅವ್ರನ್ನ MLA ಮಾಡೋ ಸಲುವಾಗಿ ಮಾಡ್ತಾ ಇದ್ರಿ ಅಂತೇಳಿ ಆರೋಪ ಇದೆ. ಏನ್ ಹೇಳ್ತೀರಿ ಸರ್? ಆ ಇನ್ಸಿಡೆಂಟ್ 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ಕುಸುಮಾ ಅವ್ರನ್ನ MLA ಮಾಡೋ ಸಲುವಾಗಿ ಮಾಡ್ತಾ ಇದ್ರಿ ಅಂತೇಳಿ ಆರೋಪ ಇದೆ. ಏನ್ ಹೇಳ್ತೀರಿ ಸರ್? ಆ ಇನ್ಸಿಡೆಂಟ್ 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ಕುಸುಮಾ ಅವ್ರನ್ನ MLA ಮಾಡೋ ಸಲುವಾಗಿ ಮಾಡ್ತಾ ಇದ್ರಿ ಅಂತೇಳಿ ಆರೋಪ ಇದೆ. ಅವರೇ ಗೂಂಡಾಗಳನ್ನ ಬಿಟ್ಟು ಅವರೇ ಇದನ್ನ ಮಾಡಿಸ್ಕೊಂಡಿರೋದು ಅಂತ ಹೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದ್ದಾರೆ. ಕುಸುಮಾ MLA ಮಾಡೋದಕ್ಕೆ ಡಿಕೆ ಸುರೇಶ್ ಯತ್ನ ಅನ್ನುವಂಥ ಒಂದು ವಿಚಾರ ಕೂಡ ಏನಿದೆಯಲ್ಲ, ಅದ್ರ ಬಗ್ಗೆ ಆರೋಪವನ್ನು ಮುನಿರತ್ನ ಅವ್ರು ಏನ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನಾನು ಬೆಂಗಳೂರಿಗೆ ಬಂದ ಮೇಲೆ ಮಾತಾಡ್ತೀನಿ ಮುನಿರತ್ನ ಜೊತೆಗೆ ಅಂತ ಹೇಳಿ ಡಿಕೆ ಸುರೇಶ್ ಹೇಳಿದ್ರು. ನನಗೆ ವಿಚಾರ ಏನು ಅನ್ನೋದು ಗೊತ್ತಿಲ್ಲ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಿದ್ಧತೆಯಲ್ಲಿದ್ದೀನಿ. ಏನು ನೀವು ಹೇಳ್ತಾ ಇದ್ದೀರಿ, ಬಹುಶಃ ಮುನಿರತ್ನಂ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ನನಗೆ ವರದಿ ಬಂದಿದೆ. ಸೊ ಅವರೇ ಗೂಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ವ್ಯಕ್ತಿತ್ವ ಏನು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಸೊ ಹಾಗಾಗಿ ಈ ಆರೋಪವನ್ನು ನನ್ನ ಮೇಲೆ ಆಗ್ತಾ ಇದ್ದಾರೆ ಹೊರತು ಅವರ ಬಿಜೆಪಿಯವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಇದ್ರ ಬಗ್ಗೆ ಮಾತಾಡಕ್ಕೆ ನೈತಿಕತೆ, ನನ್ನ ಮೇಲೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅವರೇ ಎಲ್ಲ ಮಾಡ್ತಾ ಇರೋದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೊಲೆ ಬೆದರಿಕೆಯನ್ನು ಆಗ್ತಾ ಇದ್ದಾರೆ. ನನ್ನನ್ನ ನೆನಪಿಸಿಕೊಳ್ಳದೆ ಇದ್ರೆ ಯಾರಿಗೂ ಸಮಾಧಾನ ಇಲ್ಲ. ಮುನಿರತ್ನ ಮೊಟ್ಟೆ ಎಸೆತ ಕೇಸ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಹೀಗಂತ ಬೆಳಗಾವಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ ಸರ್? ಆ ಇನ್ಸಿಡೆಂಟ್ 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ಕುಸುಮಾ ಅವ್ರನ್ನ MLA ಮಾಡೋ ಸಲುವಾಗಿ ಮಾಡ್ತಾ ಇದ್ರಿ ಅಂತೇಳಿ ಆರೋಪ ಇದೆ. ಏನ್ ಹೇಳ್ತೀರಿ ಸರ್? ಆ ಇನ್ಸಿಡೆಂಟ್ 3 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಸರ್. ಈಗ ಕುಸುಮಾ ಅವ್ರನ್ನ MLA ಮಾಡೋ ಸಲುವಾಗಿ ಮಾಡ್ತಾ ಇದ್ರಿ ಅಂತೇಳಿ ಆರೋಪ ಇದೆ. ಅವರೇ ಗೂಂಡಾಗಳನ್ನ ಬಿಟ್ಟು ಅವರೇ ಮಾಡ್ಕೊಂಡಿದ್ದಾರೆ ಹೀಗಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರೇ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೆದರಿಕೆ ಹಾಕಿದ್ದಾರೆ. ಕುಸುಮಾ MLA ಮಾಡಲು ಡಿಕೆ ಸುರೇಶ್ ಯತ್ನ ಅನ್ನುವಂತ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಮಾತನಾಡ್ತೀನಿ ಅಂತ ಡಿಕೆ ಸುರೇಶ್ ಅಲ್ಲಿಂದ ತೆರಳಿದ್ದಾರೆ. ನನಗೆ ವಿಚಾರ ಏನು ಅನ್ನೋದು ಗೊತ್ತಿಲ್ಲ. ನಾನು ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಅಧಿವೇಶನದ ಸಿದ್ಧತೆಯಲ್ಲಿದ್ದೀನಿ. ಏನು ನೀವು ಹೇಳ್ತಾ ಇದ್ದೀರಿ, ಬಹುಶಃ ಮುನಿರತ್ನಂ ಅವರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ಹೇಳಿ ನನಗೆ ವರದಿ ಬಂದಿದೆ. ಸೊ ಅವರೇ ಗೂಂಡಾಗಳನ್ನ ಬಿಟ್ಟು ಈ ರೀತಿ ಗಲಾಟೆ ಮಾಡಿಸಿ ನನ್ನ ಮೇಲೆ ಆರೋಪ ಹೊರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅವರ ವ್ಯಕ್ತಿತ್ವ ಏನು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ. ಸೊ ಹಾಗಾಗಿ ಈ ಆರೋಪವನ್ನು ನನ್ನ ಮೇಲೆ ಆಗ್ತಾ ಇದ್ದಾರೆ ಹೊರತು ಅವರ ಬಿಜೆಪಿಯವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಇದ್ರ ಬಗ್ಗೆ ಮಾತಾಡಕ್ಕೆ ನೈತಿಕತೆ, ನನ್ನ ಮೇಲೆ ಮಾತಾಡೋದಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅವರೇ ಎಲ್ಲ ಮಾಡ್ತಾ ಇರೋದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಕೊಲೆ ಬೆದರಿಕೆಯನ್ನು ಆಗ್ತಾ ಇದ್ದಾರೆ. ನನಗೆ ಅವ್ರು ಸುಸ್ತು ಬಿಡೋಣ, ಒಂದು 2 ನಿಮಿಷ ಟ್ರೀಟ್ಮೆಂಟ್ ಆದ್ಮೇಲೆ ಮಾತಾಡ್ಸಿರೋ. ಅಲ್ಲಿ ವೈಟ್ ಮಾಡಿ. ದೂರ್ ಕೊಡ್ತೀರಾ ಅಂತ ಒಂದು ಪ್ರಶ್ನೆ ಸರ್. ದೂರ ಯಾವಾಗ ಕೊಡ್ತೀರಾ ಬ್ರದರ್? ಇಲ್ಲಿ ಬರ್ತಾರೆ, ಟ್ರೀಟ್ಮೆಂಟ್ ಮಾಡ್ಕೊಂಡ್ ಬರ್ತಾರೆ. ಇಲ್ಲಿ
ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಆಗ್ಲೇ ಆ ಮೊಟ್ಟೆ ಎಸ್ದ ನಂತರದಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಹೋಗ್ತಾ ಇದ್ದಂತಹ ಸಂದರ್ಭ ಯಾವುದೇ ರಿಯಾಕ್ಷನ್ ಅವ್ರು ಕೊಟ್ಟಿಲ್ಲ ಮುನಿರತ್ನ ಅವರು. ಬಟ್ ಅದಕ್ಕೂ ಮುಂಚಿತವಾಗಿ TV9 ಜೊತೆ ಮಾತನಾಡಬೇಕಾದ್ರೆ ಅವರೇ ಹೇಳಿದ್ರು, ಇದೆಲ್ಲ ಕೂಡ ಮಾಡಿರೋದು ಕಾಂಗ್ರೆಸ್ನ ಈ ನಾಯಕರುಗಳು ಅನ್ನೋದಾಗಿ ಅವರ ಹೆಸರು ಹೇಳಿದ್ರು.